ಬಬ್ರುವಾಹನ ಪವರ್ಫುಲ್ ಕ್ಯಾರೆಕ್ಟರ್. ಯಾರು ಮಾಡಲ್ಲ, ನೀನು ಕೊಟ್ಟಿದಾರಲ್ಲ, ನಿಂಗೆ ಗ್ರೇಟ್. ನನ್ನ ಮಗನಿಗೆ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಅಡ್ವೊಕೇಟ್ ಕೊಟ್ಟಿದ್ದಾರೆ. ಲಾಯರ್ ಕೋಟ್ ಹಂಗೆ ಬರೋದು ಲೂಸ್ ಆಗಿ. ಲಾಯರ್ ಹಿಂಗೆ ಇರ್ತಾರೋದು. ಲಾಯರ್ ಹಿಂಗಿರ್ತಾರ? ನನಗೆ ಗೊತ್ತಿರ್ಲಿಲ್ಲ ಮಗ್ನೆ, ಇವಾಗ ಗೊತ್ತಾಯ್ತಲ್ಲ ಲಾಯರ್ ಹೆಂಗಿರ್ತಾರೆ. ನಿಮ್ಗೆ ಲಾಯರ್ಗೆ ಜೈಲಿಗೆ ಕಳಿಸ್ತೀಯಾ? ಕಳಿಸ್ತೀನಿ ನಾನು ನಿನಗೆ ಜೈಲಿಗೆ. ಕಳಿಸ್ತೀಯಾ? ನನ್ನ ಜೈಲಿಗೆ ಕಳಿಸ್ತೀಯಾ? ಹೌದು. ಲಾಯರ್ ಒಂದು ಕೋಟ್ ಹಾಕಿರ್ತಾರೆ. ಇಲ್ಲ ಮಗ್ನೆ, ನೀನು ನೋಡಿರೋ ಲಾಯರು ಆಚ ಕಡೆ ಇರೋ ಲಾಯರು, ನಾನು ಹೇಳ್ತಾ ಇರೋ ಲಾಯರು ಕೋರ್ಟ್ ಒಳಗಡೆ ಇರೋ ಲಾಯರು. ಯಾವ ಲಾಯರ್ ಬೇಕು ನಿನಗೆ? ಇಲ್ಲ, ಇದು ನಂಗೆ ಇಷ್ಟ ಇಲ್ಲ, ಬಿಚ್ಚಾಕ್ತೀನಿ ನಾನು. ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ಭೀಷ್ಮ. ಐ ಆಮ್ ಸ್ಟಡಿಂಗ್ ಇನ್ nursery C section. I am a lawyer. I am lawyer from Karnataka High Court. I am fight for justice and truth. Yemeva jayate. Thank you everyone. ನೋಡಿದ್ರಲ್ಲ ನಮ್ಮ ಲಾಯರ್ ಹೇಗಿದ್ದಾರೆ ಅಂತ, ಕ್ಯೂಟ್ ಆಗಿದ್ದಾರೆ. ನಮ್ಮ ಲಾಯರ್ನ ಎತ್ಕೊಬೇಕು. ಇಲ್ಲಿ ನೋಡಿ, ಯಾವುದೋ ಹೊಸ ಹುಡುಗಿ ಬಂದೈತೆ. ಯಾವ್ದ್ರಿ ಇದು? ಜರ್ಮನ್ ಹುಡುಗಿ. ಜರ್ಮನ್ ಹುಡುಗಿನ ಮದುವೆ ಆಗ್ಬಿಟ್ಟು ನಾನು. ಐ ಆಮ್ ಫ್ರಮ್ ಜಾರ್ಮನ್. ಹಾಯ್, ಸೇ ಹಾಯ್ ಬಿಶು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಂದಿನಿ KL, ಜರ್ನಲಿಸ್ಟ್, ಕಂಟೆಂಟ್ ಕ್ರಿಯೇಟರ್ ಹಾಗೆ ಇನ್ಫ್ಲೂಯೆನ್ಸರ್. ಎಲ್ಲ ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟ್ ಆಗಿದೆ. ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಅವನಿಗೆ ಲಾಯರ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ನನಗೆ ಆಫ್ಲೈನಲ್ಲಿ ಡ್ರೆಸ್ ಹುಡ್ಕೋವಷ್ಟು ಸಮಯನೂ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದಿನ ಅಷ್ಟೇ ಬಾಕಿ ಇತ್ತು. ಹಾಗಾಗಿ ಮನೆ ಸುತ್ತಮುತ್ತ ಯಾವುದಾದ್ರೂ ಫ್ಯಾನ್ಸಿ ಡ್ರೆಸ್ ಕಾಸ್ಟ್ಯೂಮ್ ಕಲೆಕ್ಷನ್ ಶಾಪ್ ಇದೆಯಾ ಅಂತ ಹುಡುಕ್ಬೇಕಾದ್ರೆ ಕೊನೆಗೆ ಒಂದು ಶಾಪ್ ಕಣ್ಣಿಗೆ ಬಿತ್ತು. ಈ ಶಾಪ್ನಲ್ಲಿ ಎಲ್ಲ ವೆರೈಟಿ ಕಾಸ್ಟ್ಯೂಮ್ ಜೊತೆಗೆ LKG ಇಂದ ಹಿಡಿದು ಅಪ್ ಟು ಕಾಲೇಜ್ ಹುಡುಗರವರೆಗೂ ಕಾಸ್ಟ್ಯೂಮ್ ಸಿಗುತ್ತೆ. ಹಾಗಾಗಿ ನನ್ನ ಮಗನ ಜೊತೆಗೆ ನಾನು ಈ ಶಾಪ್ಗೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಕೊ ಹೆಂಗೆ ಕಾಣಿಸ್ತೀವಿ ಅಂತ. ಒಂದು ನಿಮಿಷ ಮುಂದ್ಗಡೆ ತಿರುಗು ಪುಟ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೋಡಲಾರೆ, ಅಲ್ಲ ಗೆಲ್ಲಲಾರೆ. ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀ ನನ್ನ ಗೆಲ್ಲಲಾರೆ. ಬಬ್ರುವಾಹನ ಪವರ್ಫುಲ್ ಕ್ಯಾರೆಕ್ಟರ್. ಯಾರು ಮಾಡಲ್ಲ, ನೀನು ಕೊಟ್ಟಿದಾರಲ್ಲ, ನಿಂಗೆ ಗ್ರೇಟ್. ನನ್ನ ಮಗನಿಗೆ ಏನ್ ಕೊಟ್ಟಿದ್ದಾರೆ ಗೊತ್ತಾ? ಅಡ್ವೊಕೇಟ್ ಕೊಟ್ಟಿದ್ದಾರೆ. ಲಾಯರ್ದು ಅಲ್ಲ, ನೋಡ್ಬೇಕಲ್ವಾ? ಹಂಗಲ್ಲ ಬಂಗಾರಿ, ಹಿಂಗೆ ಹಿಂಗೆ ಹಾಕೋದು. ಹಾಕೊಂಡು ನಾಳೆ ಎರಡು ತರ ಬರುತ್ತೆ. ಇದನ್ನ ಹಾಕಿ ಇದ್ರ ಮೇಲೆ ಅದು ಹಾಕೋದಲ್ಲ. ಇದು ನೀವು ಗೌನ್ ತರ ಕೇಳಿದ್ರಲ್ಲ, ಜರ್ಸಿ ತರ ಅಂತ. ಇದು ಎರಡೇನೆ ಮನೇಲಿರೋ ಪ್ಯಾಂಟ್ ಶರ್ಟ್ ಮೇಲೆ ಆಗುತ್ತೆ ಆಗುತ್ತೆ. ಒಂದು ನಿಮಿಷ ಕಿತ್ತಾಕ್ಬಾರ್ದು, ಒಂದು ನಿಮಿಷ ಸುಮ್ಮನೆ ಇರಬೇಕು. ಇದು ನಾವು ತಂದಿರೋ ಕಾಸ್ಟ್ಯೂಮ್ ಅಲ್ಲ, ಇದು ರೆಂಟ್ ಮಾಡ್ತಾ ಇರೋದು. ಒಂದು ನಿಮಿಷ ಸುಮ್ಮನೆ ಇರಬೇಕು. ಹಂಗೆ ಲೂಸ್ ಕಣೋ, ಇದು ಗೌನ್ ಕಣೋ. ಇದು ಕೋಟ್ ಅಂದರೆ ಟೈಟ್ ಬರುತ್ತೆ, ಇದು ಗೌನ್ ಮಗನೆ. ಆಗ್ದಲೇ ಇದ್ರು ಆಗ್ದಲೇ ಇದ್ರು ನಾವು ಕೈ ಲಾಯರ್ ಕೋಟ್ ಹಂಗೆ ಬರೋದು ಲೂಸ್ ಆಗಿ. ಭೀಷ್ಮ, ಲಾಯರ್ದು ನಿಂಗೆ ಬರುತ್ತಾ ಬರಲ್ವಾ ಹೇಳು? ಏನಮ್ಮ? 5 ಇಯರ್ಸ್ದು. 5 ಇಯರ್ಸ್ದು ಹಾಕ್ಬೇಕಾ? 5 ಇಯರ್ಸ್ದು ಹಾಕ್ತೀನಿ. ಇದು 5 ಇಯರ್ಸ್ದು. ಇವಾಗ 3 ಇಯರ್ಸ್ದು ತಗೊಳ್ಳೋಣ, ಓಕೆನಾ? ಹಾಂ ಹಾಂ, ಗೊತ್ತಾಯ್ತಪ್ಪ. ಯಾವ ಇಯರ್ದು ಬೇಕು ನಿಂಗೆ? ಕರೆಕ್ಟಾಗಿ ಹೇಳು. 5 ಇಯರ್ಸ್ದ 6 ಇಯರ್ಸ್ದ? ಟೆಲ್ ಮಿ ಪ್ರಾಪರ್ಲಿ, ದೆನ್ ಓನ್ಲಿ ಐ ವಿಲ್ ಗೆಟ್ ಯು. 5. ಓಕೆ, ಐ ವಿಲ್ ಗೆಟ್ ಯು 5 ಇಯರ್ಸ್. ಕಿರ್ಚಾಡಬಾರ್ದು. 5 ಇಯರ್ಸ್ದು ಮಗನೆ ಕೋಟ್ ಇದು. ವಾವ್, ಹಾಂ, ಇದು ಪರ್ಫೆಕ್ಟ್ ಅಲ್ಲ? ದಿಸ್ ಇಸ್ ಪರ್ಫೆಕ್ಟ್. ಎಸ್, 5 ಇಯರ್ಸ್ದು ಲಾಯರ್ ಕೋಟ್ ನಮ್ಮ ಭೀಷ್ಮಂಗೆ. ಒಂದು ನಿಮಿಷ, ಇದಕ್ಕೊಂದು ಈ ಥರ ಮಾಡು. ಯಾವ ಥರ ಮಾಡಬೇಕು? ಹಿಂಗೆ ಮಾಡಿಸ್ಬೇಕಾ? ಲಾಯರ್ ಹಿಂಗೆ ಇರ್ತಾರೋದು. ಲಾಯರ್ ಹಿಂಗಿರ್ತಾರ? ನನಗೆ ಗೊತ್ತಿರಲಿಲ್ಲ ಮಗನೆ, ಇವಾಗ ಗೊತ್ತಾಯ್ತಲ್ಲ ಲಾಯರ್ ಹೆಂಗಿರ್ತ. ಮಮ್ಮಿ ಹೇಳಿದ. ನಿನ್ನೆ ಬರ್ಬೇಕಾದ್ರೆ ನೋಡಿದ್ನಲ್ಲ ಅವನು. ಹೌದಾ? ಇದು ಇಲ್ಲಿ ಕಟ್ಟದಾ?
ನೋಡ್ದಾ ಹೈಕೋರ್ಟ್ ಲಾಯರ್ಗಳು ಹೆಂಗ್ ಕಟ್ತಾರೆ ಅಂತ ನೋಡ್ದ ನೀನು? ಹೌದಾ? ದೊಡ್ಡದು ಈ ಥರದ್ದು ದೊಡ್ಡದು ಹಾ ದೊಡ್ಡ ID ಕಾರ್ಡ್ ಹಾ. ಆ ಥರ ಅಲ್ವಾ? ಹೌದು. ಇಸ್ ದಿಸ್ ಪರ್ಫೆಕ್ಟ್ ಲಾಯರ್ ಡ್ರೆಸ್? ವಾಯ್ ಸರಿ. ಇಟ್ಸ್ ಓಕೆ. 2 3 4 5 6 ಓಕೆ. ಪ್ಯಾಂಟ್ ಅಲ್ಲಿ 1 2 3 ಹೌ ಇಸ್ ದಿಸ್? ಪರ್ಫೆಕ್ಟ್. ಪರ್ಫೆಕ್ಟ್. ಫೋಟೋ ತೆಗೆ. Is this looking good? It's perfect? ಯಾ ನಿಮಗೆ ಲಾರಲ್ಗೆ ಜೈಲಿ ಕಳಿಸ್ತೀಯಾ? ಗೆಲಿ ಕಳಿಸ್ತೀಯ ನೀನು? ಕಳಿಸ್ತೀನ ನಾನು ನಿನಗೆ ಜೈಲಿಗೆ. ಕಳಿಸ್ತೀಯಾ? ನನ್ನ ಜೈಲಿಗೆ ಕಳಿಸ್ತೀಯಾ? ಹೌದು. ಹಾಂ ನೋಡಿ ನೋಡಿ. ಅದೇ ಯಾವ ಕೋರ್ಟ್ಗೆ ಹೋಗ್ತೀರಾ ವಾದ ಮಾಡೋಕ್ಕೆ? ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್. ಆಯ್ತು ಬಿಚ್ಚಾಕು. ಇದು ಕೋರ್ಟಲ್ಲಿ ಲಾಯರ್ ವಾದ ಮಾಡ್ಬೇಕಾದ್ರೆ ಹಾಕ್ತಾರೆ ಆಯ್ತಾ? ಆಚ ಕಡೆಗೆಲ್ಲ ಕೋರ್ಟ್ ಹಾಕೊಳ್ತಾರೆ, ಕೋರ್ಟ್ ಒಳಗಡೆ ಈ ಥರ ಹಾಕ್ತಾರೆ. ಗೊತ್ತಿಲ್ವಾ ನಿಂಗೆ? ಲಾಯರ್ ಲಿಂಗ್ ಇರಲ್ಲ. ಸೂಪರ್. ಲಾಯರ್ ಒಂದು ಕೋಟ್ ಹಾಕಿರ್ತಾರೆ. ಇಲ್ಲ ಮಗ್ನೆ, ನೀನು ನೋಡಿರೋ ಲಾಯರು ಆಚ ಕಡೆ ಇರೋ ಲಾಯರು, ನಾನು ಹೇಳ್ತಾ ಇರೋ ಲಾಯರು ಕೋರ್ಟ್ ಒಳಗಡೆ ಇರೋ ಲಾಯರು. ಯಾವ ಲಾಯರ್ ಬೇಕು ನಿನಗೆ? ಒಳಗಡೆ ಇರೋದು. ಹಾಂ, ಒಳಗಡೆ ಇರೋ ಲಾಯರ್ ಹಿಂಗಿರ್ತಾರೆ, ಆಚೆ ಕಡೆ ಇರೋದು ರಿಮೂವ್ ಆಗಿರುತ್ತೆ. ಚೆನ್ನಾಗಿರಲ್ಲ. ಒಂದು ಫುಲ್ ಸೈಜ್ ಕೊಡ್ತೀನಿ. ಇಲ್ಲ ಮೇಡಮ್, ಆಗಲ್ಲ. ಇಲ್ಲ ಇದು ನಂಗೆ ಇಷ್ಟ ಇಲ್ಲ, ಬಿಚ್ಚಾಕ್ತೀನಿ ನಾನು. ಹಂಗಿಲ್ಲ ಇವಾಗ ನೋಡಿ, ಸೂಪರ್. ವಾವ್, ಸೂಪರ್ ಲಾಯರ್. ಚೆನ್ನಾಗಿರ್ತಿದ್ದೆ. ಹೌದು, ಸೂಪರ್ ಲಾಯರ್. ಇವಾಗ ಲಾಯರ್ನೇ ನಾವು ಎತ್ಕೋಬೇಕಲ್ಲ. ಇದು ಯಾವ ಲಾಯರು? ನಮ್ಮ ಲಾಯರ್ ಎತ್ಕೋಬೇಕಲ್ಲ. ನಮ್ಮ ಲಾಯರು ಎತ್ಕೊಂಡು ಕೋರ್ಟ್ಗೆ ಹೋಗ್ತಾರೆ ಇವಾಗ. ಇವರ ಆನರ್ ಏನು? Good morning everyone. My name is Bhishma. I am studying in nursery C section. I am a lawyer. I am lawyer from Karnataka High Court. I am fight for justice and truth. Satyameva Jayate. Thank you everyone. ನೋಡಿದ್ರಲ್ಲ ನಮ್ಮ ಲಾಯರ್ ಹೇಗಿದ್ದಾರೆ ಅಂತ, ಕ್ಯೂಟ್ ಆಗಿದ್ದಾರೆ. ನಮ್ಮ ಲಾಯರ್ನ ಎತ್ಕೊಬೇಕು. ಇನ್ನು ಕರ್ನಾಟಕ ಹೈಕೋರ್ಟ್ ಲಾಯರ್ ಆಗಿಬಿಟ್ಟಿದ್ದಾರೆ ಇವಾಗ. ನಮಗೆಲ್ಲ ಪನಿಷ್ಮೆಂಟ್ ಕೊಡಿಸ್ಬಿಡಿ ಆಯ್ತಾ? ಇಲ್ಲ. ಥ್ಯಾಂಕ್ ಯು ಲಾಯರ್. ಯಾಕೆ ಪನಿಷ್ಮೆಂಟ್ಸ್ ಕಟ್ಸ್ಬೇಕು? ಇದು ಹಠ ಮಾಡೋದು, ಊಟ ಮಾಡಲ್ಲ, ಕಂಪ್ಲೇಂಟ್ ಎಲ್ಲ ಇರುತ್ತಲ್ಲ. ಇಲ್ಲ. ಹೈಕೋರ್ಟ್ ಮುಂದೆ ನಾನು ನೋಡು ಭೀಷ್ಮ ಅಂತ ಹೇಳಿದ್ನಲ್ಲ, ಒಂದು ವಾಕ್ ಮಾಡೋ ಹಂಗೆ ಲಾಯರ್ ಥರ. ಇಲ್ಲ, ನಿನ್ನ ಅಲ್ಲಿದು ಮ್ಯಾಜಿಕ್ ಲಾಯರ್. ಭೀಷ್ಮ ಲಾಯರ್. ವಿಶು ಪ್ಲೀಸ್ ಕೋಆಪರೇಟ್. ಪ್ಲೀಸ್ ಕೋಪ್ರೇಟ್. ತಗೋ. ಏನು ಕಾಂಪಿಟೇಷನ್ ಭೀಷ್ಮ? ಸ್ಕೂಲಿಗೆ ಹೋಗೋದು. ಸ್ಕೂಲ್ಗೆ ಹೋಗೋಕ್ಕೆ ನಾಳೆ ಸ್ಕೂಲಲ್ಲಿ ಏನು ಕಾಂಪಿಟೇಷನ್ ಇಟ್ಟಿದ್ದಾರೆ? ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನು. ಕಮ್ಯುನಿಟಿ ಹೆಲ್ಪರ್ ಆಗಿ ನಮ್ಮ ಭೀಷ್ಮ ಲಾಯರ್ ಆಗ್ತಾ ಇದ್ದಾನೆ. BA LLB ಮಾಡಿದ್ರೆ ನಮ್ಮ ಭೀಷ್ಮ ಲಾಯರ್ ಹೆಂಗಿರ್ತಾನೆ ನೋಡಿ, ಇವಾಗ ಹೇಳ್ತಾನೆ. ಹೆಂಗಿರ್ತಾನೆ ಭೀಷ್ಮ? ಹೇಳು ಭೀಷ್ಮ. Hi everyone, my name is Bhishma. I am studying in nursery C section. I am a lawyer. I am lawyer from Karnataka High Court. I am fight for justice and truth. Satyameva Jayate. Thank you everyone. Satyameva Jayate. Thank you everyone. ಓಕೆ, ಹಿಂಗೆ ಬರ್ತೀನಿ. ಮತ್ತೆ ಇನ್ನೊಂದು ಸರ್ತಿ. ಸರ್ ನಮ್ಮದು ತುಂಬ ಹಳೆ ಬಿಸ್ನೆಸ್ ಸರ್ ಇದು. ನಮ್ಮ ಯೂಶಲಿ ಇದು ಒಂದು 60 ಇಯರ್ಸಿಂದ ನಮ್ಮ ಬಿಸ್ನೆಸ್ ನಡೆಸ್ತಾ ಇದ್ದೀವಿ. ನಮ್ಮ ಫಾದರ್ ಕಡೆಯಿಂದ ನಮ್ಮ ಬಂದಿರೋಂಥದ್ದು. ಸೊ ನಮಗೆ ಈಗ ಏನು ನಾವು ಇಲ್ಲಿ ತಕ್ಕಮಟ್ಟಿಗೆ ಇವಾಗ ಏನೋ ಬೇಕೋ ಆ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲು ನಮ್ಮದು ತುಂಬ ಹ್ಯೂಜ್ ವೆರೈಟಿಯಸ್ ಇತ್ತು ನಮ್ಮದೆಲ್ಲನೂ. ಕಲ್ಯಾಣ ಮಂಟಪಗಳಿತ್ತು, ಆಮೇಲೆ ಡೆಕೋರೇಷನು, ಮ್ಯಾರೇಜ್ಗೆ ಇವೆಲ್ಲನೂ ನಾವೆಲ್ಲ ಬಾಡಿಗೆ ಕೊಡೋವಂಥದ್ದು, ಸ್ಟೇಜ್ ಡೆಕೋರೇಷನು ಇವೆಲ್ಲ ಇತ್ತು. ಕಾಲಕ್ರಮೇಣ ಬಂದ್ಬಿಟ್ಟು
ಸೊ ಈಗ ನಮಗೆ ಸ್ಕೂಲ್ಸು ಕಾಲೇಜಸ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ರೆಂಟಲ್ಲಿ ಕೊಟ್ಬಿಟ್ಟು ನಾವು ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್ ಯಾವ್ಯಾವ ರೀತಿ ಕಾಸ್ಟ್ಯೂಮ್ಸ್ ಇದೆ ಸರ್ ನಮ್ಮಲ್ಲಿ ಕಿಂಗ್ ಡ್ರೆಸ್ಸು, ಗಾಡ್ ಡ್ರೆಸ್ಸಸ್ಸು, ಅನಿಮಲ್ಸ್ದು, ಬರ್ಡ್ಸು, ಫ್ರೂಟ್ಸು, ಫ್ಲವರ್ಸು, ವೆಜಿಟೇಬಲ್ಸ್ದು, ಕಾರ್ಟೂನ್ಸ್ದು, ನ್ಯಾಷನಲ್ ಲೀಡರ್ಸ್ದು, ಫ್ರೀಡಮ್ ಫೈಟರ್ಸ್ದು, ಆಮೇಲೆ ಇದು ನೇಚರ್ ಸಂಬಂಧಪಟ್ಟಿರೋಂಥದ್ದು ಎಲ್ಲ ಥರದ ಕ್ಯಾರೆಕ್ಟರ್ಸ್ ಸಿಗುತ್ತೆ ಸರ್. ಯಾವ ಏಜಿಂದ ಯಾವ ಏಜ್ ಅವೈಲೇಬಲ್? ಸರ್ ಒಂದು ತ್ರೀ ಇಯರ್ಸಿಂದ ಶುರು ಆಗಿ ದೊಡ್ಡವರು ಅಡಲ್ಟ್ ಸೈಜ್ ತನಕನೂ ಇದೆ ಸರ್ ನಮ್ಮಲ್ಲಿ. ಓಕೆ, ದೊಡ್ಡವರು ಅಂದರೆ ಅಪ್ ಟು ಯಾವ ಏಜ್? 25-30 ದೊಡ್ಡವರು ಇದೆ ಸರ್. ಹಿಸ್ಟಾರಿಕಲ್ಲು, ಮೈಥಾಲಜಿಕಲ್ಲು ಎಲ್ಲ ಥರದ್ದು ಸಿಗುತ್ತೆ. ನಮ್ಮ ಫಾದರು ಈಸ್ ಮೇಕಪ್ ಆರ್ಟಿಸ್ಟು. ಆವಾಗಿನ ಕಾಲದಲ್ಲೆಲ್ಲನೂ ಈಗ ರಂಗಮಂದಿರದಲ್ಲಿ, ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲಲ್ಲಿ ಎಲ್ಲ ಮೇಕಪ್ ಮನೆಯಾಗಿ ತುಂಬ ವರ್ಕ್ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿ. ನಮ್ಮದು ಒಂದು ಪೌರಾಣಿಕ ಟೀಮೇ ಇತ್ತು, ನಾಟಕದ ಟೀಮೇ ಇತ್ತು ಎಲ್ಲ ನಮ್ಮದು. ಈಗ ಕಾಲಕ್ರಮೇಣ ಇವಾಗೆಲ್ಲ ನಾಟಕ ನೋಡೋರು ಯಾರು ಎಲ್ಲ ಕಡಿಮೆ ಆಯಿತು. ಹೀಗಾಗಿ ಮತ್ತೆ ಈಗ ನಾವು ಸ್ಟೇಜ್ದು ಈ ಸ್ಕೂಲ್ಸು ಕಾಲೇಜಸ್ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಬಾಡಿಗೆ ಕೊಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಬಟ್ ನಾನು ಏನು ಗೊತ್ತಾ, ಈ ಲೊಕೇಶನಲ್ಲಿ ಪರ್ಚೇಸ್ ಮಾಡೋಣ ಅಂತ ಹುಡುಕ್ದೆ, ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ನಾನೇನು ಮಾಡಿದೆ, ಅಟ್ಲೀಸ್ಟ್ ರೆಂಟಲ್ಸ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಆನ್ಲೈನ್ ಸರ್ಚ್ ಮಾಡಿದಾಗ ಫಸ್ಟ್ ನಿಮ್ಮದೇ ಬಂತು, ನಿಯರ್ ಮೀ ಕೊಟ್ಟಿದ್ದಕ್ಕೆ. ಸೊ ಬೆಸ್ಟ್ ಆಯಿತು, ನಮಗಂತೂ ಒಂದು 2-3 ಅವರ್ ಜರ್ನಿ ಉಳಿತು ಸರ್ ಇವತ್ತು. ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಟರ್ನ್ ಕೊಡಬೇಕು? ನೀವು ಇದು ನಾಳೆ ಸಂಜೆವರೆಗೂ ರಿಟರ್ನ್ ಮಾಡ್ಬೋದು ಮೇಡಮ್. ಬೈ ಚಾನ್ಸ್ ನಾಳೆ ಆಗಲಿಲ್ಲ ನಾಡಿದ್ದು ರಿಟರ್ನ್ ಮಾಡ್ಬೋದು, ಏನು ತೊಂದರೆ ಇಲ್ಲ ಮ್ಯಾಮ್. ಓಕೆ, ಚಾರ್ಜಸ್ ಏನು ಎಕ್ಸ್ಟ್ರಾ ತೊಗೊಳ್ಳಲ್ಲ, ಸೇಮ್ ಅಷ್ಟೇ ಇರುತ್ತೆ. ನನ್ನ ಮಗನಿಗೆ ಇದಿಷ್ಟ. ಕಾಸ್ಟ್ಯೂಮ್ ಕೊಟ್ಟಾಗ ಅವರು ಡ್ಯಾಮೇಜಸ್ ಆ ಥರದ್ದು ಏನಾದ್ರು ಮಾಡಿದಾಗ ಯಾವ ಥರ ಫೈನ್ ಆಗುತ್ತೆ? ಅದು ನಾವೇನು ಮಾಡೋಕ್ಕಾಗಲ್ಲ. ನಾಮಿನಲ್ಲಾಗ ಅವರೇ, ನಾವು ಕೇಳ್ತೀವಿ, ನಾಮಿನಲ್ಲಾಗ ಅವರೇ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಇವಾಗ ಏನಾದರೂ ಒಂದು ಕತ್ತಿ ತೊಗೊಂಡೋಗಿರ್ತಾರೆ, ಈ ಥರ ಬ್ರೇಕ್ ಆಗಿರುತ್ತೆ, ಅದೇನಿದೆ ಚಾರ್ಜಸ್ ಹೇಳ್ತೀವಿ, ನಾಮಿನಲ್ಲಾಗಿ ನಾವು ತೊಗೊಳ್ತೀವಿ. ದುಬಾರಿ ಅಂತೂ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ರೇಟು ಅಷ್ಟೇ ಭಾಳ ರೀಸನಬಲ್ ರೆಂಟಲ್ ಚಾರ್ಜಸ್ ನಮ್ಮದು. ಈಗ ನಾವು ಸುಮ್ಮನೆ ಜಾಸ್ತಿ ರೇಟ್ಗಳು ಹೇಳಿದ್ರೆ ಏನಾಗುತ್ತೆ ಅಂದರೆ, ಸೊ ಹಾಕ್ಸೋರು ಹಾಕ್ಸಲ್ಲ. ಹೌದು, ಈಗ ಅಫೋರ್ಡಬಲ್ ಇರಬೇಕು. ಈಗ ಮಕ್ಕಳಿಗೇನೋ ಸ್ಕೂಲ್ಗೆ ಪಾರ್ಟಿಸಿಪೇಟು, ಒಂದು ಸ್ಟೇಜು ಫಿಯರ್ ಹೋಗ್ಬೇಕು ಅವ್ರಿಗೆ, ಈ ಥರದಕ್ಕೆಲ್ಲ ನಾವು ಕೊಡೋವಂಥದ್ದು ಅಷ್ಟೇ. ಒಂದು ಏನು ಅಂದರೆ ಪ್ರತಿಭೆ ಬೆಳಿಬೇಕು. ಈಗ ನಾವು ಮನ್ಸು ಮಾಡಿದರೆ ಬೇರೆ ಯಾವುದೋ ಫೀಲ್ಡಲ್ಲಿ ಹೋಗಬೇಕು. ನಾವು ಗ್ರ್ಯಾಜುಯೇಟ್ ಮಾಡಿಕೊಂಡು ಈ ಫೀಲ್ಡಿಗೆ ನಾವು ಬಂದಿದ್ದೀವಿ, ಆಯ್ತಲ್ವಾ? ಹೌದು ಸರ್, ನಾವು ಗ್ರ್ಯಾಜುಯೇಟ್ ಮಾಡಿಕೊಂಡು ಫೀಲ್ಡಿಗೆ, ಈ ಫೀಲ್ಡಲ್ಲಿ ನಾವು ಒಂದು ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಬಟ್ ನಿಮ್ಮದು ಓನ್ ಸ್ಟಿಚಿಂಗ್ ಅಲ್ಲ? ಸ್ಟಿಚಿಂಗ್ ಎಲ್ಲ ಆಲ್ಟ್ರೇಷನ್ ಎಲ್ಲ ಆಗುತ್ತೆ. ಆಲ್ಟ್ರೇಷನ್ನು ಈ ಟೈಮಲ್ಲಿ ಯಾವುದು ಮಾಡಲ್ಲ ಸರ್. ನಮ್ಗೆ ತಕ್ಕ ಮಟ್ಟಿಗೆ ನಾವು ಏನು ಬೇಕೋ ನಾವು ಮಾಡ್ಕೊಂಡಿರ್ತೀವಿ. ಇವಾಗ ಕಸ್ಟಮರ್ಸ್ ಸಣ್ಣ ಪುಟ್ಟ ಏನಾದರೂ ಟೈಟ್ ಆಗುತ್ತೆ, ಸೈಜಸ್ ಆಗಲ್ಲ ಅಂದಾಗ ಎಲ್ಲ ಸೈಜಸ್ಸೇ ಬೇರೆ ಇರುತ್ತೆ. ದೊಡ್ಡ ಸೈಜ್ ಕೊಡ್ತೀವಿ ಬೇಕಾದ್ರೆ, ಆ ಥರ ಇರುತ್ತೆ, ಸೈಜಸ್ಗಳು ಇರುತ್ತೆ. ಅಡಲ್ಟ್ ಸೈಜ್ದು ಇಲ್ಲ ಮ್ಯಾಮ್, ಸ್ನೋಮ್ಯಾನ್ ಒಂದು 5 to 6 ಇಯರ್ಸ್ ತನಕ ಸಿಗುತ್ತೆ ಅಷ್ಟೇ. ಈ ಥರ ಪ್ರೋಗ್ರಾಮ್ಸ್ ಇದ್ದಾಗೆ ನವಂಬರ್ ಟೈಮು, ರಾಜ್ಯೋತ್ಸವ ಟೈಮು, ಆಮೇಲೆ ರಿಪಬ್ಲಿಕ್ ಡೇ ಟೈಮು, ಆಮೇಲೆ August 15th, ಜನ್ಮಾಷ್ಟಮಿ, ಡಿಸೆಂಬರು, ಆಮೇಲೆ ಈ ಥರ ಸ್ಕೂಲ್ ಡೇಸ್ ಕಾಂಪಿಟೇಷನ್ ಇದ್ದಾಗೆಲ್ಲ ನಾವು ಕೆಲವೊಂದು ಬರ್ತಾ ಇರ್ತೀವಿ. ಬೇರೆ ಟೈಮಲ್ಲಿ ಒಂದು ಎರಡು ಬರ್ತಾ ಇರ್ತೀವಿ. ಎಷ್ಟು ವರ್ಷದಿಂದ ಇದೇ ಲೊಕೇಶನಲ್ಲಿ ಇದ್ದೀರಾ ಸರ್? ಈ ಲೊಕೇಶನಲ್ಲಿ ನಾವು ಆಯಿತು ಸರ್, ಈಗ 10 ಇಯರ್ಸಿಂದ ಇದ್ದೀವಿ ಸರ್. ನಾವು ಈ ಲೊಕೇಶನಲ್ಲಿ 10 ಇಯರ್ಸಿಂದ ಇದ್ದೀವಿ. ದಶಕದ ಸಂಭ್ರಮ. ನೀವೇನಾದರೂ ಇವರ ರೆಂಟಲ್ಸ್ನ ಮಾಡಬೇಕು ಅಂತ ಅಂದರೆ ಅಡ್ರೆಸ್ನು ಕೂಡ ನಾನು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಲೊಕೇಶನ್ನ ಕೂಡ ಗೂಗಲ್ ಮ್ಯಾಪಲ್ಲಿ ಪಿನ್ ಮಾಡಿರ್ತೀನಿ. ಇಲ್ಲಿ ಓನರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ಕೊಳ್ತೀನಿ. ಏನು ಹೇಳಿದ್ರಿ ಸರ್? ಸರ್ ನಮ್ಮ ಬೆಂಗಳೂರಲ್ಲಿ ಹುಡುಕಿದರೆ ಥ್ರೂ ಔಟು ಈ ಥರ 600 ಔಟ್ಲೆಟ್ ಇದೆ, 600 ಅಂಗಡಿಗಳಿದೆ ಈ ಥರದ್ದು ಸಣ್ಣ ಪುಟ್ಟ ಮಾಡ್ಕೊಂಡಿರೋರು. ಅದರಲ್ಲಿ ಈ ಕರೋನಾ ಬಂದಮೇಲಂತೂ ಒಂದು ಅರ್ಧ ಜನ ವಾಶೌಟ್ ಆಗೋಯ್ತು ಸರ್. ತುಂಬ ಲಾಸ್ ಆಯಿತು ಕರೋನಾ ಬಂದಮೇಲಂತೂ. ಒಂದು 40% ಅಷ್ಟು ಅಂಗಡಿಗಳೆಲ್ಲನೂ ವೈಂಡ್ ಅಪ್ ಆಗೋಯ್ತು. ಇಲ್ಲಿ ನೋಡಿ ಯಾವುದೋ ಹೊಸ ಹುಡುಗಿ ಬಂದೈತೆ. ಯಾವ್ದ್ರಿ ಇದು? ಜರ್ಮನ್ ಹುಡುಗಿನ ಮದುವೆ ಆಗ್ಬಿಟ್ಟು ನಾನು. ಐ ಆಮ್ ಫ್ರಮ್ ಜರ್ಮನ್. ಇವಾಗ ಈ ಕಡೆ ತಿರು, ಡ್ಯಾಡಿ ಕಡೆ ತಿರು. ಇದು ಕೊಡು ಹ್ಯಾಂಡ್ ಶೇಕು. ಎಸ್, ಜೈ ಹಿಂದ್. ಸೆಲೆಕ್ಟ್ ಮಾಡಬೇಕು, ನಮ್ಮ ಮಿಲಿಟರಿ ಅವರಲ್ವಾ, ಅದಕ್ಕೆ ನಮ್ಮನ್ನೆಲ್ಲ ಸೇವ್ ಮಾಡ್ತಾರೆ ಅವರು. ಅವನು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಟರ್ನ್ ಆಗೋದು, ಫೇಸು, ಹ್ಯಾಂಡು ಎಲ್ಲ ಮೊಮೆಂಟ್ ಎಲ್ಲ. ಎಷ್ಟು ಇಯರ್ ಬಾಯಿದು? 4 ಇಯರ್ಸಾ? ಹಾಯ್, ಸೇ ಹಾಯ್ ಬಿಶು.
ಲೆಟ್ಸ್ ಗೋ. Bye babies. Bye. See you soon. ಸೊ ಫೈನಲಿ ಕಾಸ್ಟ್ಯೂಮ್ ತಗೊಂಡು ಈಗ ಮನೆ ಕಡೆ ಹೊರಟೆವು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.